ಮಳಿ ಅಂತೂ ಭಾಳ ಜೋರ್ ಐತಿ. ಈಗಂತೂ ಕಂಟಿನ್ಯೂ ಒಂದು 15-20 ದಿನ ಆತ ಕಂಟಿನ್ಯೂ ಆಗಿ ಮಳಿ ಐತಿ. ನೀವೇನಾರ ಮೇನ್ ಕೋರ್ಸ್ ಮಾಡೋರೈತ್ರ ಅಂದ್ರೆ ಇಲ್ಲಿಂದ ಹೋಗ್ಬಿಡ್ರಿ. ಯಾಕಂದ್ರೆ ನನಗೀಗ ಏನ್ರ ಚಟ್ಪಟ ಸ್ನ್ಯಾಕ್ಸ್ ತಿನ್ನೋದೈತಿ. ನನ್ಗೆ ಸ್ನ್ಯಾಕ್ಸ್ ತಿನ್ನಕಿದ್ದೆ ಅಂತ ಹೇಳ, ಅದು ಬಿಟ್ಟು ಮೇನ್ ಕೋರ್ಸ್ ಮಾಡಾಕಿದ್ದೆ ಹೋಗ್ಬಿಡ ಅಂತಂದ್ರ ಹೌದು. ಮತ್ತೆ ಏನ್ರಿ ಇವತ್ತು ನಂಗೆ ಸ್ನ್ಯಾಕ್ಸ್ ಮಾಡ್ಕೊಡ್ರಿ. ಆಯ್ತಾ, ನೀ ಹೇಳಿದ್ಮೇಲೆ ಇಲ್ಲ ನಾಕಾಕೈತೇನ. ಶ್ವೇತಾ, ನೀ ಯಾವತ್ತರ ಬ್ರೆಡ್ ಪಕೋಡ ಅನ್ನೋ ಹೆಸರು ಕೇಳಿ? ಹಾ, ಕೇಳೇನಿ. ಬ್ರೆಡ್ ಪಕೋಡ ಹೆಂಗ್ ಮಾಡ್ತಾರ ಅಂತ ಗೊತ್ತೈತಿ? ಗೊತ್ತಾ? ಆ ಬ್ರೆಡ್ ತಗೋತಾರ, ಆಲೂ ಸ್ಟಫಿಂಗ್ ಹಾಕ್ತಾರ, ಆಮೇಲೆ ಬಜ್ಜಿ ಹಿಟ್ನಾಗೆ ಅದು ಕರೀತಾರ ಅಷ್ಟ. ಆದ್ರ ನಾನ್ ನಿಮಗೆ ಇವತ್ತ ಡಿಫ್ರೆಂಟ್ ಆಗಿರುವಂತ ಒಂದು ಬ್ರೆಡ್ ಪಕೋಡನ ಮಾಡ್ಕೊಡ್ತೀನಿ. ಅದ್ರೊಳಗೆ ಚೀಸ್ ಇರ್ತೈತಿ, ಮಿಂಟ್ ಚಟ್ನಿ ಹಾಕ್ತೀನಿ ಅದ್ರೊಳಗ, ಆಮೇಲೆ ಸ್ಟಫಿಂಗ್ನಾಗ ಭಾಳ ಏನೇನೋ ಬರೋದೈತಿ. ಸೊ ಈ ವಿಡಿಯೋನ ಎಂಡ್ ಮಟ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ತೀನಿ, ನೋಡ್ಬರ್ರಿ. ಕೊತ್ತಂಬರಿ, ಪುದೀನಾ, ಕಡ್ಲಿ ಹಿಟ್ಟು, ಉಳ್ಳಾಗಡ್ಡಿ, ಡೊಣ್ ಮೆಣಸಿನಕಾಯಿ, ಸ್ವೀಟ್ ಕಾರ್ನ್, ಹಸಿ ಮೆಣಸಿನಕಾಯಿ, ಚೀಸ್, ಬ್ರೆಡ್, ಸೋಡಾ ಪುಡಿ, ಚಾಟ್ ಮಸಾಲ, ಉಪ್ಪು, ಅಜ್ವಾನ, ಬೆಳ್ಳುಳ್ಳಿ, ಎಣ್ಣೆ. ಹಂಗಿತ್ತಂದ್ರೆ ಇದನ್ನ ಮಾಡಕ್ ನಿಮ್ಗೆ ಫಸ್ಟಿಗೆ ಏನ್ ಕೊಡ್ಲಿ? ಒಂದ್ ಬೌಲ್ ಕೊಡ್ರಿ ಶ್ವೇತಾ ಅವರ. ಫಸ್ಟಿಗೆ ನಾವ ಬ್ಯಾಟರ್ ರೆಡಿ ಮಾಡ್ಕೋಣಂತ. ಏನ್ ಬ್ಯಾಟರ್ ಮಾಡೋದ್ರಾಗ ಏನ್ ರಾಕೆಟ್ ಸೈನ್ಸ್ ಇಲ್ಲ. ಸೇಮ್ ನಾವು ಬಜ್ಜಿಗೆ ಹೆಂಗ್ ಮಾಡ್ಕೋತೇವ ಅದೇ ರೀತಿ ಮಾಡ್ಬೇಕ. ಬಟ್ ನಾ ಹೇಳೋ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ರಿ, ನಿಮ್ಗೆ ಪರ್ಫೆಕ್ಟ್ ಆಗಿ ಬರ್ತೈತಿ. ಕಡ್ಲಿ ಹಿಟ್ಟು ಹಾಕೊಳ್ಳೋಣ ನಾವು ಫಸ್ಟಿಗೆ. ಕಡ್ಲಿ ಹಿಟ್ಟು ಎಷ್ಟು ಹಾಕೊಳತ್ತೀರಿ? ಕಡ್ಲಿ ಹಿಟ್ಟು ಶ್ವೇತಾ ಅವರ ಒಂದು 100 ಗ್ರಾಮ್ ತಗೊಂಡೆ ನಾನೀಗ. ಇದಕ್ಕ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಚುಟಕಿ ಅಷ್ಟ ಸೋಡಾ ಪುಡಿ, ಅಗದಿ ಒಂದು ಚುಟಕಿ ಅಷ್ಟೇ. ಭಾಳ ಹಾಕೊಂಡ್ರೆ ಅಂದ್ರೆ ಭಾಳ ಇದನ್ನ ಆಗ್ಬಿಡ್ತೈತದ. ಸೋಡಾ ಪುಡಿ ಆದ್ಮೇಲೆ ಇದಕ್ಕೆ ಅಜ್ವಾನ್ ಹಾಕೋಣ ಶ್ವೇತಾ ಅವರ. ಅಜ್ವಾನ್ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡೆ ನಾನು. ಏನಿಲ್ಲ, ಇದು ನಿಂಗೆ ಕ್ರಶ್ ಮಾಡಿ ಹಾಕೋದು. ಯಾಕಂತ ನನಗೂ ಗೊತ್ತಿಲ್ಲ. ಅಜ್ವಾನ್ ಹಾಕ್ತಾರ, ಕ್ರಶ್ ಮಾಡಿ ಹಾಕ್ತಾರ, ನಾನು ಹಾಕತ್ತೇನೆ. ಇನ್ನೂ ಅದಕ್ಕೆ ಕ್ರಶ್ ಮಾಡ್ಕೊಳ್ಳಿ ಒಂದು ಸ್ಮೆಲ್ ಬರ್ತೈತೆ ಅದ್ರದ್ದು, ಅದ್ರ ಸಲುವಾಗಿ. ನೀರ್ ಹಾಕ್ಬೇಕೇನ್ ಬೇಡ್ರಿ? ನೀರ್ ಹಾಕ್ರಿ ಶ್ವೇತಾ ಅವ್ರ. ನೋಡ್ರಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತ ಹೇಳಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಹೇಳ್ತೀನಿ, ಹಾಕ್ರಿ ನೀರು. ನೀವು ಹಾಕ್ರಿ ಶ್ವೇತಾ ಅವ್ರ. ಹಾ ರೀ. ಬ್ಯಾಟರ್ಗೆ ನಾ ಇನ್ನೊಂದು ಸ್ವಲ್ಪ ಹಿಟ್ಟು ಮತ್ತು ನೀರು ಹಾಕೊಂಡ ನನಗೆ ಯಾವ ರೀತಿ ಬೇಕಂದ್ರೆ ಕನ್ಸಿಸ್ಟೆನ್ಸಿ ಹಿಂಗೆ ನೋಡ್ರಿ, ರನ್ನಿಂಗ್ ಇರ್ಬೇಕು. ಭಾಳ ತೆಳಗಲ್ಲ, ಭಾಳ ಗಟ್ಟಿನೂ ಅಲ್ಲ. ಬಜ್ಜಿಗೆ ಮಾಡ್ತೇವೆ ಹಂಗೆ ಗಟ್ಟಿನೂ ಮಾಡಬಾರ್ದು, ಮತ್ತು ತೀರಾ ತೆಳಗೂ ಅಲ್ಲ. ಈ ರೀತಿ ಇರ್ಬೇಕು. ಓಕೆ, ಹಿಂಗೆ ಚಮಚನಾಗಿಂದ ಹಿಂಗೆ ತೆಗೆದ್ರೆ ಅಗದಿ ಒಂದು ಲೇಯರ್ ಉಳ್ದೈತೆ ನೋಡ್ರಿ. ಇಷ್ಟೇ ಇರ್ಬೇಕು. ಈಗ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣಂತ. ಇದನ್ನ ತೆಗೆದಿಲ್ಲೇ ಮಿಕ್ಸರ್ ಜಾರ್ನ ಇಟ್ಕೊಳ್ಳೋಣಂತ. ಓಕೆ, ಮಿಕ್ಸರ್ ಜಾರ್ ಯಾಕೆ ತಗೊಂಡಿಟ್ರಿ ಅದನ್ನ ಹೇಳ್ರಿ ಫಸ್ಟ್. ಈಗ ನಿಮಗೆ ಒಂದು ಪುದೀನಾದ ಚಟ್ನಿ ಮಾಡಿ ತೋರಿಸ್ತೇನಂತ. ಸೊ ಇಲ್ಲಿ ನಾನು 2 ಕಟ್ಟಷ್ಟು ಪುದೀನಾ ತೊಗೊಂಡೇನಿ. ಸ್ವಚ್ಛಗೆ ತೊಳೆದ ರೆಡಿ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ನಾನು ಒಂದು 15ರಿಂದ 20 ಮೆಣಸಿನ್ಕಾಯಿ ಹಾಕ್ತೇನೆ. ಓಕೆ, ಪುದೀನಾ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಶಿವಡಷ್ಟ ಕೊತ್ತಂಬರಿ, ಒಂದು ಫುಲ್ ಶಿವಡ್ ಐತಿ ಇದು. ಓಕೆ, ಇದ್ರಾಗ ಒಂದು 2 ಕಡ್ಡಿ ತೊಗೋತೇನೆ ನಾನು, ಸುಮ್ಮ ಆಮೇಲೆ ಗಾರ್ನಿಶ್ ಸಿಗ್ಬೇಕಂತೇಳಿ. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಅನ್ಸತ್ತವ್ರ. ಚಮಚ ಕೊಡ್ರಿ ಒಂದಿಟ್ಟು. ಉಪ್ಪು, ಸೋಡಾ ಪುಡಿ ಆಜು ಬಾಜು ಇಟ್ಟಾರ, ನಮಗೆ ಕನ್ಫ್ಯೂಸ್ ಆಗಕತ್ಬಿಟ್ಟೈತಿ. ಇದಕ್ಕೆ ಒಂದು ಚಮಚ ಅಷ್ಟು ಉಪ್ಪು ಹಾಕತ್ತೇನೆ ನಾನು. ಉಪ್ಪು ಹಾಕ್ರಿ, ಇಲ್ಲಾಂದ್ರೆ ಏನಾಕೈತಿ ಬರೀ ಖಾರ ಹತ್ತಕ್ಕೆ ಚಾಲು ಆಕೈತಿ. ಆಮೇಲೆ ಇದಕ್ಕೊಂದು ಬೆಳ್ಳುಳ್ಳಿ ಸೆಪ್ಪಿ ಸುಲಿದಿಟ್ಟು, ದೊಡ್ಡ ಗಡ್ಡಿ ಸಣ್ಣ ಇದ್ರೆ 2 ಹಾಕೋರಿ. ಆಮೇಲೆ ಇದಕ್ಕೆ ಚಾಟ್ ಮಸಾಲ 1 ಚಮಚ ಅಷ್ಟೆ. ನನಗೆ ತಣ್ಣೀರು ಕೊಡ್ರಿ. ಈಗ ತಣ್ಣೀರು, ಓಕೆ. ಐಸ್ ವಾಟರ್ ಯಾಕಂತ ಹೇಳ್ತೇನೆ ನಿಮಗೆ. ನೀವು ಇದನ್ನ ನಾರ್ಮಲ್ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅಂದ್ರೆ ಏನಾಕೈತೆ ಅಂದ್ರೆ ನಿಮಗದು ಕಲರ್ ಚೇಂಜ್ ಆಗೋ ಚಾನ್ಸಸ್ ಭಾಳ ಇರ್ತೈತೆ. ಹಸಿರು ಕಲರ್ ಬರಂಗಿಲ್ಲ. ಪುದೀನಾ ಚಟ್ನಿ ಅಂದ್ರೆ ಹಸಿರು ಕಲರ್ ಇರ್ಬೇಕು. ಸೊ ನಾನು ಐಸ್ ಮಾಡಕ್ಕೆ ಇಟ್ಟಿದ್ದೆ, ಐಸ್ ಹಾಕೊಳತ್ತೇನೆ. ಇಲ್ಲೇ ಸ್ವಲ್ಪ ಐಸ್ ವಾಟರ್ ಹಾಕೋಣಂತ. ಅಂದ್ರೆ ಹಸಿರು ಉಳಿತೈತಿ, ಚೇಂಜ್ ಆಗಿಲ್ಲ. ಏನಾಕೈತಿ, ಮಿಕ್ಸರ್ ತಿರ್ಗೋ ಮುಂದೆ ಸುಟ್ಟು ಬಿಡ್ತೈತಿ. ಅದ್ರ ಸಲುವಾಗಿ ಈಗ ಇದನ್ನ ಮಿಕ್ಸಿ ಹಾಕೊಂಡ್ ನಂಗೆ. ಶ್ವೇತಾ ಅವರ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕ್ಲಾಸ್ ಮಿಕ್ಸರಿಗೆ ಹಾಕೊಂಡ್ ಬಂದಿದ್ದಕ್ಕೆ. ಚಟ್ನಿ ಸ್ಮೆಲ್ ಹೆಂಗ್ ಬರತೈತಿ? ಮಸ್ತ್ ಬರತೈತಿ. ಅದ ಹಿಂಗ ಹೊರಗ ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಹಿಂಗ ಏನ್ರ ತಿನ್ನಕ್ ಹೋಗಿರ್ತೇವಲ್ಲ, ಪಾವ್ ಭಾಜಿ ಸೆಂಟರ್ನಾಗ ಗ್ರೀನ್ ಚಟ್ನಿ ಹಾಕೊಟ್ಟಿರ್ತಾರಲ್ಲ, ಅದ ಸೇಮ್ ಸ್ಮೆಲ್ ಬರತೈತಿ. ಓಕೆ, ನಮ್ ಚಟ್ನಿ ಅಂತೂ ರೆಡಿ ಆಯ್ತಾ. ಈಗ ಇದನ್ನ ಸೈಡಿಗೆ ಇಟ್ಕೊಂಡ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರ ನಮಗ್ ಬೇಕಾಗಿರುವಂತ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಬೌಲ್ ತಗೊಂಡೇನಿ. ಈ ಬೌಲ್ ಒಳಗ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ ಫಸ್ಟ್. ಅಗದಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಉಳ್ಳಾಗಡ್ಡಿ. ಎಷ್ಟು ಹಾಕೊಳತ್ತೀರಿ ಉಳ್ಳಾಗಡ್ಡಿ? 2 ಉಳ್ಳಾಗಡ್ಡಿ ತಗೊಂಡಿದ್ ನಾನು, 2.5 ಉಳ್ಳಾಗಡ್ಡಿ. ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಸಮ ಪ್ರಮಾಣದಾಗ ತಗೋರಿ. 3 ಕ್ಯಾಪ್ಸಿಕಮ್ ತಗೊಂಡಿದ್ ನಾನು. ಆಮೇಲೆ ಒಂದು 100 ಗ್ರಾಮ್ ಅಷ್ಟ ಸ್ವೀಟ್ ಕಾರ್ನ್. ಈಗ ಇದಕ್ಕೆ ನಾವು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಚೀಸ್ ಹಾಕೊಳ್ಳೋಣ. ಚೀಸನ್ನು ನೀವು ತುರಿದು ಹಾಕೋಬಹುದು, ಮೊಸರೆಲ್ಲ ಚೀಸ್ ಸಿಕ್ಕರೆ ಅದನ್ನ ಹಾಕೋಬಹುದು. ಈಗ ಇದಕ್ಕೆ
ಅಗದಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಉಪ್ಪು ಹಾಕೋಣ. ಉಪ್ಪು ಎಲ್ಲ ಕಡೆ ಬೇಕು ನಮ್ಗೆ, ಎಲ್ಲ ಕಡೆ ಪ್ರತಿಯೊಂದು ಬೈಟ್ ಪ್ರತಿಯೊಂದ್ರೊಳಗೂ ರುಚಿ ಬರ್ಬೇಕಂದ್ರೆ ಉಪ್ಪು ಹಾಕೋಬೇಕು. ಉಪ್ಪು, ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಚಮಚ ಅಷ್ಟು, ಭಾಳ ಹಾಕ್ಬೇಡ್ರಿ ಯಾಕಂದ್ರೆ ನೀರು ಬಿಡ್ತೈತೆ ಅದು. ಚಾಟ್ ಮಸಾಲ ಆದ್ಮೇಲೆ ಶ್ವೇತಾ ಅವ್ರ ನಾವು ಇದಕ್ಕೆ ಗ್ರೀನ್ ಚಟ್ನಿ ಏನು ಮಾಡ್ಕೊಂಡಿದ್ವಲ್ಲ ಇದನ್ನ ಹಾಕೋಣಂತ. ಇದಕ್ಕೊಂದು 3-4 ಚಮಚ ಅಷ್ಟು ಗ್ರೀನ್ ಚಟ್ನಿ ಹಾಕೋಣ, ಭಾಳ ಬೇಡ. ನಾವು ಜಾಸ್ತಿ ಎದಕ್ಕೆ ಮಾಡ್ಕೊಂಡಿವು ಗ್ರೀನ್ ಚಟ್ನಿ ಅಂತಂದ್ರೆ ಆಮೇಲೆ ಹಚ್ಕೊಂಡು ತಿನ್ನೋಕ್ಕೂ ಬರ್ತೈತೆ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿದ್ದು. ಈಗ ಇದನ್ನ ಮಿಕ್ಸ್ ಮಾಡ್ಕೋಣ ಸರಿಯಾಗಿ. ಓಕೆ, ನೋಡ್ರಿ ಹೆಂಗೆ ಕಾಣತೈತೆ ನಮ್ಮ ಸ್ಟಫಿಂಗ್. ಫುಲ್ ಕಲರ್ಫುಲ್ ಕಾಣತೈತಿ ಸ್ಟಫಿಂಗ್ ನೋಡ್ರಿ ಈ ರೀತಿ ಫುಲ್ ಮಿಕ್ಸ್ ಆತ. ಸ್ಟಫಿಂಗ್ ನೋಡಿ ನಂಗೆ ಬ್ಯಾಗ್ ನೀರು ಬರತೈತಿ, ಲಿಟ್ರಲಿ ನೀರು ಬರತೈತಿ. ತಿನ್ ನೋಡ್ರಿ ಹೆಂಗಿತ್ತಂದ್ರೆ ಹೆಂಗಾಗೈತೆ ಅಂತ. ಸ್ಟಫಿಂಗ್ ತಿಂದ ಹಿಂಗೆ ಮಾಡತ್ತಾರ ಇವ್ರು ಅನ್ಕೊಂತ. ಡಿಫ್ರೆಂಟ್ ಆಗೈತೆ, ಫುಲ್ ಡಿಫ್ರೆಂಟ್. ಮಿಂಟಿ ಫ್ಲೇವರ್ ಐತಿಲ್ಲ, ತಂಪು ಅನಿಸ್ತೈತಿ, ಸ್ಪೈಸಿ ಭಾರಿ ಐತಿ, ಎಲ್ಲ ಭಾರಿ ಐತಿ. ಇವ್ರ ನಡ್ಕ ರಿವ್ಯೂ ಕೊಡೋದತ್ತಾರ ಬಾಯ್ಮುಚ್ಚಸನ್ ಇವ್ರದ. ಅಲ್ಲೇ ಚಾಪರ್ ಬೋರ್ಡ್ ಐತಿ ನೋಡ್ರಿ, ಕೊಡ್ರಿ ಆತನ್. ಇದನ್ನ ಸೈಡ್ ಸರ್ಸೋಣಂತ. ಇವಾಗ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣಂತ. ಸೊ ಸ್ಟಫಿಂಗ್ ಮಾಡ್ಕೊಳಕ್ಕೆ ನಾನು ತೊಗೊಂಡಿದ್ದು ಸ್ಯಾಂಡ್ವಿಚ್ ಬ್ರೆಡ್. ನೀವು ಬೇಕಾದ್ರೆ ಮನೆಯಾಗಿರುವಂಥ ನಾರ್ಮಲ್ ಬ್ರೆಡ್ಡನ್ನು ಯೂಸ್ ಮಾಡ್ಬೋದು. ನಾ ಇದನ್ನು ಯಾಕೆ ತೊಗೊಂಡೇನಪ್ಪ ಅಂತಂದ್ರೆ ಕ್ಯಾಮ್ರಾದಾಗ ಚಂದ ಕಾಣಿಸ್ಲಿ ಅಂತ ಅಷ್ಟೇ. ನೀವು ನಾರ್ಮಲ್ ಬ್ರೆಡ್ ತೊಗೊಂಡ್ರು ಅದ ಟೇಸ್ಟ್ ಬರ್ತೈತಿ. ಓಕೆ, ಸೊ ಇದನ್ನು ಫಸ್ಟಿಗೆ ಇಲ್ಲಿ ಇಟ್ಕೊಂಡು ಜೊತೆವ್ರೆ ಇದ್ರ ಮೇಲೆ ನಾವು ಚಂದಾಗೆ ಸ್ಟಫಿಂಗ್ ಹಾಕೋಣಂತ. ಭಾಳ ಕಷ್ಟ, ಚಂದಾಗಿ ಹಾಕೋರಿ, ಒಂದು ಲೇಯರ್ ಬರೋ ಹಂಗೆ ಫಸ್ಟ್ ಹಿಂಗೆ ತುಂಬ್ಕೋಬೇಕು ಪೂರ್ತಿ. ಓಕೆ, ಈಗ ಇದಾತ್ರಿ ಎಲ್ಲ ಬಂದು ಇದ್ರೊಳಗೆ. ನೆಕ್ಸ್ಟ್ ಒಂದು ಬ್ರೆಡ್ ಪೀಸ್ ತೊಗೊಳ್ಳೋಣ, ಇದ್ರ ಮೇಲೆ ಇಟ್ಟು ಹಿಂಗೆ ಒತ್ತೋಣ. ಈಗ ಇದನ್ನ ಒಂದ್ರಾಗ ಆ್ಯಡ್ ಮಾಡೋಣ. ವಾವ್, ಈಸಿಲಿ ನೀವು ಅರ್ಧ ಕಟ್ ಮಾಡಿ ತುಂಬಕ್ಕೆ ಹೋಗಿದ್ರೆ ಬರೋಬ್ಬರ ಹಾಕಿದ್ದಿಲ್ಲ ಅದು. ಸ್ಟಫಿಂಗ್ ಎಲ್ಲ ಹೊರಗೆ ಬರ್ತಿತ್ತು. ಈಗ ನೋಡ್ರಿ ಒಮ್ಮೆ 2 ಪಕೋಡ ರೆಡಿ ಅದು ನಮ್ಮ. ಇಲ್ಲಿ ನೋಡ್ರಿ ಹೆಂಗೆ ತುಂಬೈತಿ. ಇದೇ ರೀತಿ ನಾವೆಲ್ಲ ತುಂಬ್ಕೊಂಡು ರೆಡಿ ಮಾಡ್ಕೊಂಡು ಫಸ್ಟ್ ನೋಡ್ರಿ. ಇಲ್ಲೇ ನಾವು ಈಗ ಸ್ಟಫಿಂಗ್ ತುಂಬ್ಕೊಂಡು ಪಕೋಡನ ರೆಡಿ ಮಾಡಿ ಇಟ್ಕೊಂಡೇವಿ. ಇದನ್ನ ನೀವು ಹಿಂಗ ಬೇಯಿಸ್ತಿಂದ್ರ ಸ್ಯಾಂಡ್ವಿಚ್. ಓಕೆ, 2 ಆಪ್ಷನ್ ಅದ್ರೊಳಗಿದ್ರು. ಇದನ್ನ ನೀವು ಹಿಂಗ ಬೇಯಿಸ್ತಿಂದ್ರೆ ಅಂದ್ರೆ ಇದು ಸ್ಯಾಂಡ್ವಿಚ್. ಓಕೆ, ನಾವು ಸ್ಯಾಂಡ್ವಿಚ್ ಮಾಡತ್ತಿಲ್ಲ, ಈಗ ಪಕೋಡ ಮಾಡತ್ತೇವಿ. ಇವು ರೆಡಿ ಆಗ್ಯಾವ. ನಮ್ಮ ಬ್ಯಾಟ್ರು 10 ನಿಮಿಷ ಆತು ರೆಸ್ಟ್ ಮಾಡಿ. ನೆಕ್ಸ್ಟ್ ನಮಗೊಂದು ಸ್ವಲ್ಪ ಬಾಳಿಗೆ ಇಟ್ಟು ಎಣ್ಣೆ ಕಾಯಿಸ್ಬಿಟ್ರಿ ಆತನಿ. ಫಸ್ಟ್ ಕ್ಲಾಸ್ ಬ್ಯಾಟ್ರ್ ರೆಡಿ ಆಗೈತಿ, ಎಲ್ಲ ರೆಡಿ ಆಗೈತಿ. ಕರ್ಕೊಳ್ಳೋಣ ಅಂತಷ್ಟ ತೋರಿ, ಎಣ್ಣೆ ಹಾಕ್ಬಿಡ್ರಿ. ಕರ್ಕೊಳಕ್ಕೆ ಎಷ್ಟು ಬೇಕಷ್ಟು ಹಾಕ್ರಿ. ಸಾಕಲ್ರಿ ಎಣ್ಣೆ? ಸಾಕ್ರಿ ಶ್ವೇತಾ ಅವ್ರೆ. ಎಣ್ಣೆ ಕಾದ ಕೂಡಲೇ ಫಸ್ಟ್ ಇಂಪಾರ್ಟೆಂಟ್ ಒಂದು ಕೆಲಸ ಮಾಡೋಣ. ಏನಪ್ಪ ಅಂತಂದ್ರೆ ಸ್ವಲ್ಪ ಬಿಸಿ ಎಣ್ಣೆನ ನಮ್ಮ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟ್ರಿನಾಗ ಹಾಕೋಣ ಅಂತ. ಇದು ಹಾಕೋ ಉದ್ದೇಶ ಏನೋ ಗೊತ್ತಿಲ್ಪ, ಎಲ್ಲರೂ ಹಾಕ್ತಾರಂತ ನಾವು ಹಾಕತ್ತೇವೆ. ನಮ್ದು ಒಂದು ಇರ್ಲಿ ಅಂತ ಇಲ್ಲ, ಇದು ಕ್ರಿಸ್ಪಿನೆಸ್ ಬರ್ತೈತೆ ನಮಗೆ. ಸೊ ಇದನ್ನು ಬಿಸಿ ಎಣ್ಣೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಣ. ಎಣ್ಣೆ ಕಾದೈತಿ, ಸಾವಕಾಶ ಇದನ್ನ ಹಿಂಗೆ ಎತ್ಕೋಣಂತ. ಚಂದಾಗೆ ಸ್ಟಫಿಂಗ್ ಬಿಚ್ಲಾರ್ದಂಗೆ ಕರೆಕ್ಟಾಗಿ ಡಿಪ್ ಮಾಡ್ಬೇಕು. ಎಸ್, ಸಾವಕಾಶ ಹಾಕ್ರಿ. ಗ್ಯಾಸ್ ಆನ್ ಮಾಡ್ರಿ ಆತನ. ಗ್ಯಾಸ್ ಸಣ್ಣ ಇರ್ಬೇಕು ಇದಕ್ಕೆ. ನಾ ಇಲ್ಲಿದ್ದೆ ಕೆಲಸ ಹಿಂಗೆ ಹೋಗದಾರ. ಗ್ಯಾಸ್ ಆನ್ ಮಾಡ್ರಿ ಆತನ, ಸಿಡಿದು ಈಗ ಹೊಳಸ್ಕೊಲಿ. ಹೊಳಸ್ಕೊರಿ. ಸಾವಕಾಶ ತಡ್ರಿ, ಅದು ಕರೀಲಿ ಫಸ್ಟ್. ಸಣ್ಣ ಮಾಡ್ರಿ ಗ್ಯಾಸ್ ಪೂರ. ಸಣ್ಣ ಮಾಡ್ಕೊ. ಅದ್ರ ಮೇಲೆ ಎಣ್ಣೆ ಹಾಕ್ರಿ, ಮೇಲಿನ ಭಾಗ ಕರೀಲಿ. ಈಗ ಹೊಳಸ್ಕೊತಿರ್ತಾರೆ. ಇಷ್ಟು ಕರ್ಕೊಂಡ್ರೆ ಸಾಕೀಗ. ಇದನ್ನ ಇದು ಗೋಲ್ಡನ್ ಕಲರ್ ಬಂದ್ರೆ ಸಾಕ, ತೆಗೆದು ಬಿಡ್ರಿ. ಅದೇನು ಒಳಗಿನ ಮಟ್ಟ ಕರಿಬೇಕಂತ ಏನಿಲ್ಲ, ಮೇಲಿನ ನಿಮ್ಗೆ ಕೋಟಿಂಗ್ ಕರೆದ್ರೆ ಸಾಕು. ಸೊ ಈ ಕಲರ್ ಬಂದ್ರೆ ನಿಮ್ಮ ಬ್ರೆಡ್ ಪಕೋಡ ಆಲ್ಮೋಸ್ಟ್ ರೆಡಿ. ನಾ ಅಂದಾತೇನೆ, ನೀವು ಅಂದಾಕೋಬೇಡ್ರಿ ಅಷ್ಟ. ನಮ್ಮಿಬ್ರಿಗೂ ಯಾಕಂದ್ರೆ ಕರೀದಂದ್ರೆ ಭಾಳ ಹೆದರಿಕೆ. ಒಂದ್ಸಲ ನಮ್ಮ ಶ್ವೇತನ್ ಮಸಡಿಗೆ ಬಡ್ದೈತೆ, ಅವಾಗಿಂದ ಭಾಳ ಹೆದರ್ತೇವೆ ನಾವು. ರೆಡಿಗೆ ತೆಗಿಲ್ರಿ. ಆಚೆ ಕಡೆ ಇಟ್ಬಿಡ್ರಿ, ಎಲ್ಲ ಇದೇ ರೀತಿ ಕರ್ಕೊಳ್ಳೋಣ ಅಂತ. ಶ್ವೇತಾ ಅವ್ರ, ಬ್ರೆಡ್ ಪಕೋಡ ರೆಡಿ ಆಗೈತಿ. ತಿಂದು ಟೇಸ್ಟ್ ಮಾಡಿ ಹೇಳ್ರಿ. ಕಾಣಕ್ಕೆ ಹೆಂಗ ಅನ್ಸತೈತೆ ಅದನ್ನ ಹೇಳ್ರಿ ಫಸ್ಟ್. ಕಾಣ್ಸಾಕರ ಫುಲ್ ಕಲರ್ಫುಲ್ ಆಗೈತಿ, ಮತ್ತು ಅದ್ರೊಳಗಿಂದ ಸ್ಟಫಿಂಗ್ ನೋಡಿದ್ರೆ ಬಾಯಾಗ ನೀರು ಬರತೈತಿ. ಓಕೆ,
ಫಸ್ಟ್ ತಿಂದು ಟೇಸ್ಟ್ ಮಾಡಿ ನೋಡ್ತೇನೆ. ನಮ್ಮ ಶ್ವೇತಾ ಅವ್ರದ್ದು ಮುಂದಿನ ಎಕ್ಸ್ಪ್ರೆಷನ್ ತೋರಿಸ್ತಾನೆ ಹೆಂಗಿರ್ತದಂತ. ಫಸ್ಟ್ ಹಂಗೆ ತಿಂದು ನೋಡ್ತೇನೆ. ಸಾಸ್ ಗೀಸ್ ಏನು ಹಚ್ಕೊಳಂಗಿಲ್ಲ, ಯಾಕಂದ್ರೆ ಟೇಸ್ಟ್ ಗೊತ್ತಾಗ್ಲಿ ಅಂತ. ಹೆಂಗೈತಿ? ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ನಾನು ಬ್ರೆಡ್ ಪಕೋಡ ತಿಂದೇನೆ, ಬಟ್ ಇದ್ರೊಳಗೆ ಚೀಸಿ ಫ್ಲೇವರ್, ನೆಕ್ಸ್ಟ್ ಅದ ಗ್ರೀನ್ ಚಿಲ್ಲಿದ ಸಾಸ್ ಏನು ಮಾಡ್ಯಾವಲ್ಲ ಮನಿ ಒಳಗೆ ಅದರ್ದ ಸ್ವೀಟ್ ಕಾರ್ನ್ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ರಿ, ಆ ರೇಂಜಿಗೆ ಆಗೈತೆ. ಮೌತ್ ವಾಟರಿಂಗ್ ಡಿಶ್ ಅಂತಂದ್ರೆ ಹಿಂಗೆ ನೋಡ್ರಿ, ಬಾಯಾಗ ಇಟ್ಟು ಕೂಡಲೇ ನೀರು ಬರ್ತೈತಿ. ನಿಮ್ಗೆ ನೋಡಕ್ಕೆ ಅನ್ಸಾತಿರ್ಬೇಕಿದೆ ನಾರ್ಮಲ್ ಕಾಣತೈತೆ ಅಂತ, ಬಟ್ ಇಟ್ ಈಸ್ ವೆರಿ ಡಿಫ್ರೆಂಟ್. ಆ ಉಳ್ಳಾಗಡ್ಡಿ ಸಹಿತ ನಾನು ಸಣ್ಣಗೆ ಕಟ್ ಮಾಡಿ ತೊಳೆದು ಹಾಕಿದ್ನಲ್ಲ, ಉಳ್ಳಾಗಡ್ಡಿ ಐತೆ ಅಂತ ಹಂಗೆ ಹೇಳಲ್ಲ, ಮತ್ತು ಬಟಾಟೆ ತಿಂದ್ರೆ ಫ್ಯಾಟ್, ಅದಕ್ಕೆ ಈ ರೀತಿ ಪ್ರೆಸೆಂಟ್ ಮಾಡೇನಿ ನಾನು. ಕರ್ನ ಮಸ್ತ್ ಆಗೈತಿ. ಥ್ಯಾಂಕ್ಸ್ ರೀ. ಇವತ್ತು ನಮ್ಮ ಕಾರ್ಯಕ್ರಮದೊಳಗೆ ಮಳಿದ ಸೀಸನ್ ಐತಿ. ಈ ರೀತಿ ನೀವು ಮನೆ ಒಳಗೆ ಒಂದ್ಸಲ ಬ್ರೆಡ್ ಪಕೋಡಾನ ಮಾಡಿ ನೋಡ್ರಿ, ಟ್ರೈ ಮಾಡಿ ಹೆಂಗಾಗಿದೆ ಅನ್ನೋದನ್ನ ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರಿ ನೀವು, ಬ್ರೆಡ್ ಪಕೋಡಾನ ಮಾಡಿ ತೋರಿಸಿದ್ರಿ ಇವ್ರು. ಹೆಂಗೆ ಅನಿಸ್ತು ನಿಮ್ಗೆ? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲ ಏನು ಮಾಡತ್ತೀವಿ. ಮತ್ತು ಮತ್ತೊಂದು ಹೊಸ ಎಪಿಸೋಡ್ ಒಳಗೆ ಸಿಗೋಣಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.